ಸಹೃದಯ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ನಾನು ಇನ್ನೊಂದು ನಿಮಗೆ ಮುಖ್ಯವಾದ ಒಂದು ಸಂಗತಿಯನ್ನು ನಾನು ನೆನೆಸಬೇಕು. ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡು ಇಡೀ ಜಗತ್ತನ್ನೇ ನನ್ನ ಅಡಿಯಾಳನ್ನಾಗಿ ಮಾಡ್ಕೋಬೇಕು ಅಂತ ಹೊರಟಂತಹ ರಾಜ, ಗ್ರೀಸ್ ದೇಶದ ರಾಜ ಅಲೆಕ್ಸಾಂಡರ್ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ. ಹೀಗೆ ಅವನು ಎಲ್ಲ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಮಾಡ್ತಾ ಒಮ್ಮೆ ಅವನು ತನ್ನ ತಾಯ್ನಾಡಿಗೆ ಮರಳಿ ವಾಪಸ್ ಹೋಗುವಂತಹ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಅದರಿಂದ ಚೇತರಿಸ್ಕೊಳ್ಳೋಕೆ ಆಗೋಲ್ಲ ಅಂತ ಅವನಿಗೆ ಅರಿವಾದ ಮೇಲೆ ನಾನು ಇನ್ನು ಹೆಚ್ಚು ದಿನ ಉಳಿಯಲ್ಲ ಅಂತ ಹೇಳಿ ತನ್ನ ಸೇನಾಪತಿಯನ್ನು ಕರೆದು ತನ್ನ ಕೊನೆಯ ಆಸೆಗಳನ್ನು ಅವನಿಗೆ ಹೇಳ್ತಾನೆ. ಸೇನಾಪತಿ, ನಾನು ಇನ್ನು ಹೆಚ್ಚು ದಿನ ನಾನು ಉಳಿಯೋದಿಲ್ಲ, ನನಗೆ ಮೂರೇ ಆಸೆಗಳಿದೆ, ಅದನ್ನು ಈಡೇರಿಸ್ಬಿಟ್ರೆ ನೆಮ್ಮದಿಯಾಗಿ ನಾನು ಕಣ್ಣು ಮುಚ್ಕೊಳ್ತೇನೆ. ಸುತ್ತಮುತ್ತ ಇರೋರೆಲ್ಲ ಸಹಜವಾಗಿ ದುಃಖಿತರಾಗ್ತಾರೆ. ಮಹಾರಾಜ ಹೇಳಿ, ನಿಮ್ಮ ಆಸೆಗಳೇನು ಹೇಳಿ, ಅದನ್ನೆಲ್ಲವನ್ನು ನಾವು ಪೂರೈಸ್ತೀವಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನನ್ನ ಮೊದಲನೇದು, ನನಗೆ ಈಗ ಯಾರು ನನ್ನ ಸುತ್ತಮುತ್ತ ಎಲ್ಲ ವೈದ್ಯರುಗಳು ನನಗೆ ಉಪಚಾರ ಮತ್ತು ಶುಶ್ರೂಷೆಯನ್ನು ಮಾಡ್ತಾ ಇದ್ದಾರಲ್ಲ, ಈ ಎಲ್ಲ ವೈದ್ಯರುಗಳು ಅವರೇ ನನ್ನನ್ನು ಇಲ್ಲಿಂದ ಸಮಾಧಿಯವರೆಗೂ ತೆಗೆದುಕೊಂಡು ಹೋಗಬೇಕು. ನಂಬರ್ 2, ನನ್ನ ಹೆಣವನ್ನು ಇಲ್ಲಿಂದ ಸಮಾಧಿಯವರೆಗೆ ನನ್ನ ಹೆಣಯಾತ್ರೆಯನ್ನು, ಅಂದರೆ ನನ್ನನ್ನು ತೆಗೆದುಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಿರಲ್ಲ, ಆವಾಗ ನಾನು ಇದುವರೆಗೆ ಸಂಪಾದನೆ ಮಾಡಿರ್ತಕ್ಕಂತಹ ಮುತ್ತು, ರತ್ನ, ಬಂಗಾರ, ವಜ್ರ, ವೈಡೂರ್ಯ ಎಲ್ಲವನ್ನು ಎರಚ್ತಾ ಹೋಗಬೇಕು. ಬೀದಿಯಲ್ಲಿ ಎಲ್ಲವನ್ನು ಎರಚ್ತಾ ಹೋಗಬೇಕು. ಮುಂದೆ ಆ ಸಂಪತ್ತುಗಳನ್ನು ಎರಚಬೇಕು, ಹಿಂದೆ ನನ್ನ ಶವಯಾತ್ರೆ ಬರಬೇಕು. ಮೂರನೇದು, ನನ್ನನ್ನು ಈ ಭೂಮಿಯಲ್ಲಿ ಉಳುವಾಗ ನನ್ನ 2 ಕೈಗಳನ್ನು ಮೇಲಕ್ಕೆ ಎಲ್ಲರಿಗೂ ಕಾಣುವಂತೆ ಎತ್ತಿ ತೋರಿಸಿ ನನಗೆ ನೀವು ಸಮಾಧಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಸೇನಾಪತಿ ಅದನ್ನು ಒಪ್ಕೊಂಡು ಮತ್ತೆ ಅವನನ್ನು ಮರುಪ್ರಶ್ನೆ ಮಾಡ್ತಾನೆ. ಮಹಾರಾಜ, ಈ 3 ಆಸೆಗಳನ್ನು ನಾವು ಖಂಡಿತ ಈಡೇರಿಸ್ತೀವಿ, ಆದರೆ ಇದರ ಹಿಂದಿನ ಉದ್ದೇಶವನ್ನು ನೀವು ಹೇಳಿದ್ರೆ ನಮಗೆ ಮತ್ತು ನಮ್ಮ ಸಮಾಜಕ್ಕೆ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡು, ನನ್ನ ಮೊದಲ ಆಸೆ, ನನ್ನನ್ನು ಇಲ್ಲಿ ಯಾರ್ಯಾರು ನನ್ನ ಶುಶ್ರೂಷೆಯನ್ನು ಮಾಡ್ತಾ ಇರ್ತಕ್ಕಂತಹ ವೈದ್ಯರುಗಳಾಗಲಿ, ನೀವಾಗಲಿ, ಅಥವಾ ನಾನು ಸಂಪಾದನೆ ಮಾಡಿರ್ತಕ್ಕಂತಹ ಏನೆಲ್ಲ ವಜ್ರ ವೈಡೂರ್ಯಗಳಿದೆ, ಇವು ಯಾವುದರಿಂದಲೂ ಕೂಡ ಸಾಯೋಕ್ಕಾಗೋದಿಲ್ಲ. ಅಂದರೆ ಮನುಷ್ಯ ಹುಟ್ಟಿರೋದು ಎಷ್ಟು ಸತ್ಯವೋ ಸಾಯೋದು ಅಷ್ಟೇ ಖಚಿತ. ಅಂದರೆ ನಾವು ಎಲ್ಲಿಂದ ಬಂದ್ವಿ, ಮತ್ತೆ ನಾವು ಅಲ್ಲಿಗೆ ಹೋಗಲೇಬೇಕು. ಈ ಸಾವನ್ನು ಯಾರ ಕೈನಲ್ಲೂ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು. ನಂಬರ್ 2, ಅಲೆಕ್ಸಾಂಡರ್ ಜೀವಿತದ ಮುಕ್ಕಾಲು ಭಾಗವನ್ನು ಈ ರೀತಿಯ ದಂಡಯಾತ್ರೆಗೆ ಕಳೆದು ಸಾವಿರಾರು ಕೋಟಿ ವಜ್ರ ವೈಡೂರ್ಯ ಹೀಗೆ ಸಂಪತ್ತು ಎಲ್ಲವನ್ನ ಸಂಪಾದನೆ ಮಾಡಿದರೂ ಕೂಡ ತಾನು ಮರಳಿ ಸತ್ತ ಮೇಲೆ ವಾಪಸ್ ಹೋಗುವಾಗ ನೋಡಿ ಎಲ್ಲವನ್ನ ಬಿಟ್ಟು ಹೋಗ್ತಿದ್ದಾನೆ ಅನ್ನುವ ಸಂದೇಶವನ್ನು ಕೊಡಬೇಕು. ಆ ಕಾರಣಕ್ಕೆ ನನ್ನ ಶವಯಾತ್ರೆಯ ಮುಂಭಾಗದಲ್ಲಿ ನಾನು ಸಂಪಾದನೆ ಮಾಡಿದ ಎಲ್ಲವನ್ನ ಇಲ್ಲೇ ಚೆಲ್ಬಿಟ್ಟು ಹೋಗಬೇಕು. ಇದು ಜನರಿಗೆ ಅರ್ಥ ಆಗಬೇಕು, ಇದು ಯಾವುದು ಶಾಶ್ವತವಲ್ಲ ಅಂತ ಹೇಳಿ. ಕೊನೆಯ ಆಸೆ ಏನಿದೆ, ಶವಪೆಟ್ಟಿಗೆಯಿಂದ ನನ್ನನ್ನು ತೆಗೆದು ಭೂಮಿಯಲ್ಲಿ ಉಳುವಾಗ ನನ್ನ 2 ಕೈಗಳನ್ನು ಮೇಲ್ಮುಖವಾಗಿ ಮಾಡಿ ಎಲ್ರಿಗೂ ಕಾಣುವಂತೆ ಇಡಿ ಅಂತ ಹೇಳಿದ್ನಲ್ಲ, ಅದರ ಉದ್ದೇಶ ಏನು ಅಂದರೆ, ಈ ಅಲೆಕ್ಸಾಂಡರ್ ಈ ಭೂಮಿಗೆ ಬರುವಾಗ ಹೇಗೆ ಬಂದನೋ ಹಾಗೇ ಹೋಗ್ತಾ ಇದ್ದಾನೆ, ಯಾವುದನ್ನು ತಗೊಂಡು ವಾಪಸ್ ಹೋಗ್ತಾ ಇಲ್ಲ ಅನ್ನುವ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತ. ಆತ್ಮೀಯರೇ, ಎಂಥ ಒಂದು ಅದ್ಭುತವಾದ ಒಂದು ಸಂದೇಶ ಇದು ಅಲ್ವಾ? ಈಗ ನೋಡಿ, ನಾವು ಸತ್ತಾಗ ನಮ್ಮ ಮೈ ಮೇಲಿರೋ ಬಟ್ಟೆಗಳನ್ನು, ಒಂದು ಬಟ್ಟೆಯ ತುಂಡು ಬಟ್ಟೆಗಳನ್ನು ಬಿಡೋದಿಲ್ಲ, ನಮ್ಮ ಮೈ ಮೇಲಿರ್ತಕ್ಕಂಥ 1 ಗ್ರಾಮ್ ಚಿನ್ನವನ್ನು ಕೂಡ ಬಿಡೋದಿಲ್ಲ. ನಮ್ಮ ಹತ್ರ 1 kg ಚಿನ್ನ ಇದ್ರೂ ಕೂಡ ನಮ್ಮನ್ನು ಕಳಿಸ್ಕೊಡುವಾಗ 1 ಗ್ರಾಮ್ ಚಿನ್ನವನ್ನು ಕೂಡ ಬಿಡೋದಿಲ್ಲ. ಎಲ್ಲವನ್ನು ತೆಗೆದು ಬೆತ್ತಲೆಯಾಗಿ ನಾವು ಹೇಗೆ ಬಂದಿವಿ ಹಾಗೆ ನಮ್ಮನ್ನು ಕಳಿಸ್ತಾರೆ. ಇರುವಷ್ಟು ದಿನ ಈ ಸಮಾಜದಲ್ಲಿ ಎಲ್ಲರ ಜೊತೆಗೆ ಹೇಗೆ ನಗುತ್ತಾ ಇದ್ವಿ, ಹಾಗೂ ನಮ್ಮದೊಂದಷ್ಟು ಒಳ್ಳೆಯ ಕುರುಹುಗಳನ್ನು, ಒಂದಷ್ಟು ನೆನಪುಗಳನ್ನು ನಾವು ಬಿಟ್ಟು ಹೋಗಬೇಕು. ನಾವು ಹೋದ ಮೇಲೂ ಕೂಡ ಒಂದಷ್ಟು ದಿನ ಆ ನೆನಪುಗಳನ್ನು ಉಳಿದ ಜನ ಮೆಲುಕು ಹಾಕಬೇಕು. ಅದೇ ನಿಜವಾದ ಸಾರ್ಥಕ ಬದುಕು, ಅದೇ ನಿಜವಾದ ಒಂದು ವಿಶ್ವ ಮಾನವತೆಯ ಬದುಕು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಚಾರಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.